ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಮತ್ತೊಂದು ಶ್ರೇಷ್ಠವಾದಂತಹ ಸಮಯ ನಮ್ಮ ದೇವರು ನಮಗೆ ಅನುಗ್ರಹಿಸಿದ್ದಾರೆ. ಈ ಡಿಸೆಂಬರ್ ತಿಂಗಳಲ್ಲಿ ಮುಂದೆ ಸಾಗುವಾಗ ಎಷ್ಟೋ ವಿಪತ್ತುಗಳು, ವಾತಾವರಣದ ಏರುಪೇರುಗಳು, ಬಾಧೆಗಳು, ವೇದನೆಗಳು, ಹೋರಾಟಗಳು, ಶ್ರಮೆಗಳು, ಪ್ರಕೃತಿ ವಿಕೋಪ, ನಷ್ಟ, ಕಷ್ಟ ಇವೆಲ್ಲ ಉಂಟಾಗ್ತಿವೆಯಲ್ಲವೋ? ಇವೆಲ್ಲವುಗಳ ಮಧ್ಯದಲ್ಲಿ ದೇವರನ್ನು ನಂಬಿರುವಂತಹ, ಕರ್ತನನ್ನು ನಂಬಿರುವಂತಹ ಮಕ್ಕಳಿಗೆ ಇರುವ ದೊಡ್ಡ ನಿರೀಕ್ಷೆ ಏನೆಂದರೆ ಕರ್ತನು ನಮ್ಮ ಸಂಗಡ ಇದ್ದಾನೆ. ಕರ್ತನು ನಮ್ಮನ್ನು ಕನಿಕರಿಸುತ್ತಾರೆ, ನಮ್ಮನ್ನು ಮೇಲಕ್ಕೆತ್ತುತ್ತಾರೆ, ನಾವು ಕಳ್ಕೊಂಡಿರುವುದನ್ನು ತಿರುಗಿ ಕೊಡುತ್ತಾರೆ ಎಂಬ ನಿರೀಕ್ಷೆ ಇರುವುದರಿಂದಲೇ ಆತನು ನಮಗೆ ಹೇಳಿದ್ದಾನೆ, ನೀವು ಮೊರೆಯಿಡಿರಿ, ಉತ್ತರಿಸುತ್ತೇನೆ ಅಂದಿದ್ದಾರೆ. ಬನ್ನಿರಿ, ದೇವರಿಗೆ ಮೊರೆ ಇಡೋಣ. ಇಂತಹ ಸಮಯದಲ್ಲಿ ನಮಗೋಸ್ಕರ ಪರಲೋಕದಿಂದಿಳಿದು ಬಂದ ನಮ್ಮ ಕರ್ತನಾದ ಯೇಸುವನ್ನು ಜ್ಞಾಪಕ ಮಾಡಿಕೊಳ್ಳೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಸಾರಿ ನಿಮ್ಮ ಸನ್ನಿಧಿಗೆ ನಾವು ಬಂದಿದ್ದೇವೆ. ಈ ಉದಯ ಕಾಲದಲ್ಲಿ ನಮ್ಮೊಂದಿಗೆ ಮಾತಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಈ ಡಿಸೆಂಬರ್ ತಿಂಗಳು ಅಂದ ಕೂಡಲೇ ಯೇಸುವಿನ ಜನನ ಹಾಗೂ ಹೊಸ ವರ್ಷದ ಸಿದ್ಧತೆ, ಹಬ್ಬದ ಸಂಭ್ರಮ, ಸಡಗರ ಇವೆಲ್ಲವೂ ಇರುತ್ತವೆ. ಕೆಲವು ದೇಶಗಳಲ್ಲಂತೂ ಈ ತಿಂಗಳು ಪೂರ್ತಿ ಬಹಳ ಫೆಸ್ಟಿವಲ್ ಸೀಸನ್ ಆಗಿ ಅವರು ಬಹಳ ಸಂಭ್ರಮಿಸುತ್ತಾರೆ. ಕೆಲವರು ಸ್ಪಿರಿಚುವಲ್ ಆಗಿ, ಕೆಲವರು ಸಾಧಾರಣವಾಗಿ ಲೋಕದ ರೀತಿಯಾಗಿ. ವ್ಯಾಪಾರಕ್ಕೆ ಇದು ಒಳ್ಳೆ ಸಮಯ ಎಂದಂತೆ ಎಷ್ಟೋ ಜನ ಎಷ್ಟೋ ರೀತಿಯಿಂದ ಹೋರಾಡ್ತಿದ್ದಾರೆ. ನಮಗಾದರೂ ಒಂದು ದೊಡ್ಡ ನಿರೀಕ್ಷೆ ಇದೆ. ಅದೇನೆಂದರೆ ನಮಗೋಸ್ಕರ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಿದ್ದಾರೆ ಎಂಬ ಸಂಗತಿ ಈ ವರ್ಷಾಂತ್ಯದಲ್ಲಿ ಜ್ಞಾಪಕ ಮಾಡಿಕೊಳ್ಳುವುದಕ್ಕಾಗಿ ನಮ್ಮ ಸಂಗಡ ಇರುತ್ತೇನೆಂದಿರುವ ದೇವರು ನಮ್ಮ ಸಂಗಡ ಇದ್ದಾರೆಂದು ನೆನೆಸಿಕೊಳ್ಳಬೇಕು. ಕೇಳಿರಿ, ಮರಿಯಳ ಕುರಿತು ನಮ್ಮೆಲ್ಲರಿಗೆ ಗೊತ್ತೇ ಇದೆ. ಮರಿಯಳು ಒಬ್ಬ ಕನ್ಯೆಯಾಗಿರುವಾಗ ದೇವರು ಆ ಚಿಕ್ಕ ಗ್ರಾಮದಲ್ಲಿರುವ ಆಕೆಯನ್ನು ಆರಿಸಿಕೊಂಡು, ಆಕೆಯ ಗರ್ಭವನ್ನು ಆರಿಸಿಕೊಂಡು ಲೋಕ ರಕ್ಷಕನನ್ನು ಈ ಲೋಕಕ್ಕೆ ಕಳಿಸುವುದಕ್ಕಾಗಿ ದೇವರ ಪ್ರಣಾಳಿಕೆಯಲ್ಲಿ ಆಕೆ ಒಳಗಾದಳು. ಮರಿಯಳು ಕನ್ಯೆಯಾಗಿದ್ದಳು, ಪುರುಷನನ್ನು ಅರಿಯದವಳು, ಪುರುಷನೊಂದಿಗೆ ಕೂಡದವಳು ಆಗಿದ್ದಳು. ನಿಶ್ಚಿತಾರ್ಥ ಆಗಿತ್ತು, ಆದರೆ ಅವರು ಒಂದಾಗಿರಲಿಲ್ಲವೆಂದು ವಾಕ್ಯ ಹೇಳುತ್ತೆ. ಸ್ಪಷ್ಟವಾಗಿ ಅದು ತಿಳಿಸಲಾಗಿದೆ. ಆಕೆಗೆ ಯೋಸೇಫನ ಸಂಗಡ ನಿಶ್ಚಿತಾರ್ಥವಾಗಿತ್ತು. ಯೋಸೇಫನು ಎಂಬ ಹೆಸರು ಬಹಳ ಒಳ್ಳೆಯ ಹೆಸರಾಗಿದೆ ಬೈಬಲ್ನಲ್ಲಿ. ಆದರೆ ಈ ದಿನ ಎಷ್ಟೋ ಜನ ಯೋಸೇಫನೆಂದು ಹೆಸರಿಟ್ಟುಕೊಂಡು ಕುಡುಕರಾಗಿ, ವ್ಯಭಿಚಾರಿಗಳಾಗಿ, ಅವಿಧಿಯರಾಗಿ, ಅವಿಶ್ವಾಸಿಗಳಾಗಿ ಇರುತ್ತಾ ಇದ್ದಾರೆ. ಇದು ಬಹಳ ವಿಷಾದಕರವಾದ ಸಂಗತಿ. ಆ ಹಳೆ ಒಡಂಬಡಿಕೆಯಲ್ಲಿ ಯೋಸೇಫನ ಸಂಗಡ ನೋಡಿದ್ರೆ ಅವನು ಪಾಪ ಬಿಟ್ಟು ಓಡಿ ಹೋಗುತ್ತಾನೆ. ಹೊಸ ಒಡಂಬಡಿಕೆಯಲ್ಲಿ ಈ ಯೋಸೇಫನು, ಇನ್ನೂ ಅನೇಕ ಯೋಸೇಫರಿದ್ದಾರೆ, ಅವ್ರ ಬಗ್ಗೆ ಮತ್ತೊಮ್ಮೆ ಧ್ಯಾನಿಸೋಣ. ಈ ಯೋಸೇಫನನ್ನು ನೋಡುವಾಗ ಮರಿಯಳ ಸಂಗಡ ನಿಶ್ಚಿತಾರ್ಥ ಮಾಡಿಕೊಂಡ ಈ ಯೋಸೇಫನು ನೀತಿವಂತನಾಗಿರುತ್ತಾನೆ, ದೇವ ಭಯವುಳ್ಳವನಾಗಿರುತ್ತಾನೆ, ಪರಿಶುದ್ಧನಾಗಿರುತ್ತಾನೆ, ಸ್ವನಿಯಂತ್ರಣವುಳ್ಳವನಾಗಿರುತ್ತಾನೆ, ಪ್ರಾರ್ಥಿಸುವವನಾಗಿದ್ದನೆಂದು ಗಮನಿಸುತ್ತೇವೆ. ದೇವರು ಉಪಯೋಗಿಸಿಕೊಳ್ಳುವುದಕ್ಕಾಗಿ ಎಲ್ಲರನ್ನೂ ಉಪಯೋಗಿಸಿಕೊಳ್ಳುವುದಿಲ್ಲ. ಆದರೆ ಶುದ್ಧ ಹೃದಯ ಇಲ್ಲದಿದ್ದರೆ, ದೀನ ಹೃದಯ ಇಲ್ಲದಿದ್ದರೆ, ದೇವರ ಮಾತು ಕೇಳಿ ದೇವರಿಗೆ ವಿಧೇಯರಾಗದಿದ್ದರೆ ಮತ್ತೆ ದೇವರು ಯಾವ ರೀತಿಯಾಗಿ ಉಪಯೋಗ ಮಾಡಿಕೊಳ್ತಾರೆ? ಯೋಸೇಫನ ಕುರಿತಾಗಿ ನಾವು ಮತ್ತಾಯನ ಸುವಾರ್ತೆಯಲ್ಲಿ ಸ್ವಲ್ಪ ನೋಡೋಣ ಬನ್ನಿ. ಯೋಸೇಫನ ಕುರಿತು ಮತ್ತಾಯನ ಸುವಾರ್ತೆ 1ನೇ ಅಧ್ಯಾಯ 18ನೇ ವಚನದಿಂದ, ಯೇಸು ಕ್ರಿಸ್ತನ ಜನನವು ಹೇಗಾಯ್ತೆಂದರೆ ಆತನ ತಾಯಿಯಾದ ಮರಿಯಳನ್ನು ಯೋಸೇಫನಿಗೆ ನಿಶ್ಚಯ ಮಾಡಿರಲಾಗಿ ಅವರು ಕೂಡುವುದಕ್ಕಿಂತ ಮುಂಚೆ ಆಕೆಯು ಗರ್ಭಿಣಿಯಾಗಿದ್ದದ್ದು ತಿಳಿದು ಬಂತು. ಆಕೆಯ ಗಂಡನಾದ ಯೋಸೇಫನು ನೀತಿವಂತನಾಗಿದ್ದು ಆಕೆಯನ್ನು ಬಯಲಿಗೆ ತರುವುದಕ್ಕೆ ಮನಸ್ಸಿಲ್ಲದೆ ಯಾರಿಗೂ ತಿಳಿಯದಂತೆ ಆಕೆಯನ್ನು ಬಿಟ್ಟು ಬಿಡಬೇಕೆಂದಿದ್ದನು. ಆ ಒಂದು ವಿಷಯವನ್ನು ಇಲ್ಲಿ ನಾವು ನೋಡುತ್ತೇವೆ. ಯೋಸೇಫನು ನೀತಿವಂತನಾಗಿದ್ದನು. ವಾವ್! ನೀತಿಯುಳ್ಳವನಾಗಿದ್ದನು, ನ್ಯಾಯವನ್ನು ಅನುಸರಿಸುವವನಾಗಿದ್ದನು. ನೀತಿವಂತನು ಆಗಿರುವುದರಿಂದಲೇ ಆಕೆಯು ಅವನೊಂದಿಗೆ ಕೂಡಲಿಲ್ಲವೆಂದು, ಆಕೆಯು ಗರ್ಭಿಣಿಯಾಗಿದ್ದಾಳೆಂದು, ಆಕೆ ಗರ್ಭಿಣಿಯಾಗಲು ಕಾರಣ ತಾನು ಅಲ್ಲವೆಂದು, ಆಕೆ ಕನ್ಯೆಯಾಗಿದ್ದು ಗರ್ಭಿಣಿಯಾಗಿದ್ದಾಳೆಂದು ತಿಳಿದು ಎಲ್ಲರೂ ಆಡಿಕೊಳ್ಳುತ್ತಿರುವ ಮಾತನ್ನು ಅವನು ಕೇಳಿಸಿಕೊಂಡಾಗ ಅದು ಅವನಿಗೆ ಸ್ಪಷ್ಟವಾಗಿ ಅರ್ಥವಾಯಿತು, ಅದು ಅವನಿಂದ ಉಂಟಾದದ್ದಲ್ಲವೆಂದು. ಹಾಗಾದರೆ ಇದು ದೇವರಿಂದ ಆದದ್ದು ನಿಜವೋ ಎಂಬ ಸಂದಿಗ್ಧತೆಯಲ್ಲಿದ್ದ. ಆದುದರಿಂದ ಗರ್ಭಿಣಿಯಾಗಿರುವ ಸ್ತ್ರೀಯನ್ನು ವಿವಾಹ ಮಾಡಿಕೊಳ್ಳುವುದು ಕಾನೂನುಬದ್ಧವಾಗಿ ಅದು ಸಾಧ್ಯವಾದ ವಿಷಯವಲ್ಲ. ಅಂಥವರನ್ನೇನಾದರೂ ಬಯಲುಪಡಿಸಿ ಅವಮಾನಪಡಿಸುವುದಾದರೆ ಅವರನ್ನು, ಮೊದಲು ಹೇಳಿದೇನಲ್ಲವೇ, ಅಂಥವರನ್ನು ಊರಾಚೆಗೆ ಸೆಳೆದುಕೊಂಡು ಹೋಗಿ ಅವರ ಮುಖದ ಮೇಲೆ ಕಲ್ಲೆಸೆದು ಹೊಡೆದು ಕೊಂದು ಹಾಕುತ್ತಾರೆ. ಯೋಸೇಫನು ಆ ಕಾರಣಕ್ಕಾಗಿ ಆಕೆಯನ್ನು ಅವಮಾನಪಡಿಸಲು ಇಷ್ಟಪಡಲಿಲ್ಲ. ನೋಡಿ ಪ್ರಿಯರೇ, ಈ ದಿನ ಮನುಷ್ಯರು ಬೇರೆಯವರಿಗೆ ಅವಮಾನಪಡಿಸುವುದರಲ್ಲಿ ಬಹಳ ಆನಂದ ಪಡುತ್ತಾರಲ್ಲವೇ?
ಇನ್ನೊಬ್ಬರಿಗೆ ಅವಮಾನಗೊಳಿಸಿ ನಾಚಿಕೆ ಪಡುವಂತೆ ಮಾಡಿ ಏನೋ ಸಾಧಿಸಿದ್ದೇನೆ ಎಂದು ಹಿಗ್ಗುವಂಥವರು ನೀತಿವಂತರ ಅಂದುಕೊಳ್ತೀರಾ? ನಿಮ್ಮ ವಿಷಯದಲ್ಲಿ ಯಾರಾದರೂ ಹಾಗೆ ಮಾಡಿದ್ರೆ ನೀವು ಸಹಿಸಿಕೊಳ್ಳಬಲ್ಲಿರೋ? ನಿಮ್ಮನ್ನು ಯಾರಾದರೂ ಅವಮಾನಪಡಿಸುವಾಗ ಆ ಬಾಧೆ ಏನೆಂದು ನಿಮಗೆ ಗೊತ್ತಾಗ್ತದಲ್ಲವೋ? ಹಾಗಾದರೆ ನೀವು ಇತರರನ್ನು ಯಾಕೆ ಅವಮಾನಪಡಿಸ್ತೀರಿ? ಅದು ಕೂಡ ಒಂದು ವಿಷಯ ಸ್ಪಷ್ಟವಾಗಿ ಗೊತ್ತಿಲ್ಲದಿರುವಾಗ ನಾವ್ಯಾಕೆ ತೀರ್ಪು ತೀರಿಸಬೇಕು? ಒಬ್ಬ ನೀತಿವಂತನು ದೇವರ ನೀತಿಯನ್ನು ಅನುಸರಿಸುವವನಾದುದರಿಂದ ಇತರರಿಗೆ ಅವಮಾನಪಡಿಸುವುದನ್ನು ಆಶಿಸುವುದಿಲ್ಲ. ಹಾಗಾಗಿ ಯೋಸೇಫನು ಆ ಮರಿಯಳನ್ನು ಬಯಲಿಗೆ ತಂದು ಅವಮಾನಪಡಿಸಲು ಆಶಿಸದೆ, ಆದರೆ ರಹಸ್ಯವಾಗಿ ಬಿಟ್ಟು ಬಿಡಬೇಕಂದುಕೊಂಡಿದ್ದನಂತೆ. ರಹಸ್ಯವಾಗಿ ಆಕೆಯನ್ನು ಬಿಟ್ಟು ಹೋಗಬೇಕಂದುಕೊಂಡಿದ್ದನಂತೆ. ಯಾಕೆ ಹಾಗೆ ಬಿಟ್ಟು ಹೋಗ್ಬೇಕಂದ್ಕೊಂಡಿದ್ದ? ಪರವಾಗಿಲ್ಲ, ಹೇಗೂ ಅವಳು ಗರ್ಭಿಣಿಯಾಗಿದ್ದಾಳಲ್ಲವೇ, ನನಗ್ಯಾಕೆ ಬೇಕು ಎಂದು ಯೋಚಿಸಿ ಆಕೆಯನ್ನು ಸ್ವೀಕರಿಸಲು ನೀತಿ ಅಡ್ಡ ಬರುತ್ತೆ. ನೋಡಿ ಪ್ರಿಯರೇ, ದೇವರ ಪ್ರೀತಿ ಎಷ್ಟು ದೊಡ್ಡದಾಗಿದೆ ಎನ್ನುವುದಾದರೆ ಅದು ನೀತಿಯನ್ನು ಪ್ರೀತಿಸುತ್ತೆ, ದುರ್ನೀತಿಯನ್ನು ಅಸಹ್ಯಿಸಿಕೊಳ್ಳುತ್ತೆ. ಆ ದಿನ ಆದಾಮ ಹವ್ವ ಪಾಪ ಮಾಡಿದಾಗ ದೇವರು ಪರವಾಗಿಲ್ಲ ಬಿಡ್ರಿ ಅಂದುಕೊಂಡ್ರೋ? ಚಿಂತಿಸಬೇಡಿ ಎಂದು ಹೇಳಬಹುದಿತ್ತಲ್ಲವೋ? ನೀತಿವಂತನಾದ ದೇವರು ಪಾಪಕ್ಕೆ ತೀರ್ಪು ತೀರಿಸಲಾರದೆ ಅದರ ಪರಿಣಾಮ ಅನುಭವಿಸುವುದು ತಪ್ಪಿದ್ದಲ್ಲ ಎನ್ನುವಂತೆ ಬಿಟ್ಟುಬಿಡ್ತಾರೆ. ಮತ್ತೆ ಆ ದಿನ ಆಕೆ ಸಾಯಬೇಕಾಗಿತ್ತು. ನ್ಯಾಯಬದ್ಧವಾಗಿ ಒಂದು ವೇಳೆ ನೋಡುವುದಾದರೆ ಆದಾಮ ಅವರು ನಿಶ್ಚಯವಾಗಿ ಹಣ್ಣು ತಿಂದ ಕೂಡಲೇ ನೀವು ಸಾಯುವಿರಿ ಎಂದು ಹೇಳಿದಾಗ ದೇವರು ಅವರನ್ನು ಕೊಂದಾಕ್ಬೇಕಿತ್ತು. ದೇವರು ಕೊಂದಾಕ್ಲಿಕ್ಕಾಗಲಿಲ್ಲ, ಯಾಕೆಂದರೆ ಪ್ರೀತಿ ಅಡ್ಡ ಬಂತು. ಹಾಗೆಯೇ ಅವರನ್ನು ಏದೇನ್ ತೋಟದಲ್ಲೂ ಕೂಡ ಇಟ್ಕೊಳ್ಳಲಿಕ್ಕಾಗಲಿಲ್ಲ, ಯಾಕೆಂದರೆ ನೀತಿ ಮತ್ತು ಪರಿಶುದ್ಧತೆ ಅಡ್ಡ ಬಂತು. ಆ ನೀತಿಯುಳ್ಳಂತಹ ಯೋಸೇಫನು ಆಕೆ ಅಪವಿತ್ರಳಾಗಿದ್ದಾಳೋ, ಯಾಕೆ ಗರ್ಭಿಣಿಯಾಗಿದ್ದಾಳೋ ಎಂದು ಆತನಿಗೆ ಗೊತ್ತಿರಲಿಲ್ಲ. ಆದರೆ ಹಾಗೆಯೇ ಅಂಗೀಕರಿಸುವುದಕ್ಕಾಗಿ ಅವನು ಇಷ್ಟಪಡಲಿಲ್ಲ. ಅದೇ ಸಮಯದಲ್ಲಿ ಆಕೆಯನ್ನು ಅವಮಾನಪಡಿಸಿ ಮರಣಕ್ಕೆ ಒಪ್ಪಿಸಿಕೊಡಲು ಕೂಡ ಇಷ್ಟಪಡಲಿಲ್ಲ. ಇವೆರಡರ ಮಧ್ಯದಲ್ಲಿ ನರಳಾಡುತ್ತಾ ಇದ್ದ. ಬಹಳಷ್ಟು ಸಾರಿ ನಾವು ಕೂಡ ಕೆಲವೊಂದು ವಿಷಯಗಳಲ್ಲಿ ಇಂತಹ ಪರಿಸ್ಥಿತಿ ಎದುರಿಸುತ್ತೇವೆ. ಮುಖ್ಯವಾಗಿ ವಿಶ್ವಾಸಿಗಳಾದ ನಮಗೆ ಯಾರಾದರೂ ಅಪಕಾರ ಮಾಡಿದರೆ ತಿರುಗಿ ನಾವು ಅಪಕಾರ ಮಾಡಲಾರೆವು. ಅದೇ ಸಮಯದಲ್ಲಿ ಅದನ್ನು ಸಹಿಸಿಕೊಂಡು ಸುಮ್ಮನೆ ಇರಲಾರೆವು. ಸುಮ್ಮನೆ ಇರ್ಲಿಕ್ಕಾಗದೆ, ತಿರುಗಿ ಬೈಲಿಕ್ಕಾಗದೆ, ತಿರುಗಿ ದ್ರೋಹ ಮಾಡ್ಲಿಕ್ಕಾಗದೆ ಅಂತರಂಗದಲ್ಲಿಯೇ ಮನನೊಂದಿಕೊಳ್ಳುತ್ತಾ ಇರ್ತೇವೆ. ನಿಮ್ಮಲ್ಲಿ ಅಂತಹ ಪರಿಸ್ಥಿತಿ ಎಷ್ಟು ಜನ ಹಾದು ಹೋಗಿದ್ದೀರೆಂದು ನನಗೆ ಗೊತ್ತಿಲ್ಲ. ಇತರರ ಗುಟ್ಟನ್ನು ರಟ್ಟು ಮಾಡಲು ಇಷ್ಟಪಡುವಂತಹವರು ಯಾರೇ ಆಗಿರಲಿ, ಅವರು ದೇವರ ಮಕ್ಕಳನಿಸಿಕೊಳ್ಳುವುದಿಲ್ಲ. ಇತರ ರಹಸ್ಯಗಳನ್ನೆಲ್ಲ ಯಾಕೆ ಕೆದರುತ್ತೀರಿ ಪ್ರಿಯರೇ? ಯಾಕೆ ಅವರ ಸೆಲ್ಫೋನನ್ನು ಕೆದರುತ್ತೀರಿ? ಯಾಕೆ ಅವರ ವೈಯಕ್ತಿಕ ವಿಷಯಗಳಲ್ಲಿ ತಲೆ ಹಾಕುತ್ತೀರಿ? ಯಾಕೆ ನಿಮಗೆ ಗೊತ್ತಿಲ್ಲದ ವಿಷಯಗಳ ಕುರಿತು ಅವರಿಗೆ ಇವರಿಗೆ ಕೇಳಿ ಏನೇನೋ ಊಹಿಸಿಕೊಂಡು ಕಲ್ಪನೆ ಮಾಡಿಕೊಂಡು ನಿಮ್ಮಷ್ಟಕ್ಕೆ ನೀವು ತೀರ್ಪು ಮಾಡಿಕೊಳ್ತೀರಿ? ಅದು ಬಹಳ ಭಯಂಕರ. ತೀರ್ಪು ತೀರಿಸುವುದು ನನ್ನ ಕೆಲಸ ಅಂದಿದ್ದಾರೆ ದೇವರು. ಈ ಯೋಸೇಫನನ್ನು ನೋಡಿ ನಾವು ಕಲಿಯೋಣ. ಅದು ನಿಮ್ಮ ಗಂಡನಾಗಿದ್ರೂ ಸಹ, ಹೆಂಡತಿಯಾಗಿದ್ರೂ ಸಹ ಅವರ ರಹಸ್ಯವೆಲ್ಲ ನೀವು ತಿಳಿದುಕೊಳ್ಳುವ ಅವಶ್ಯಕತೆ ಇಲ್ಲ. ಒಬ್ಬರನ್ನೊಬ್ಬರು ನಂಬಬೇಕು. ನಂಬಿಕೆಯಿಂದಲೇ ಕುಟುಂಬ ಕಟ್ಟಲ್ಪಡುತ್ತೆ ಹೊರತು ನೀವು ಸಾಬೀತುಪಡಿಸುವುದನ್ನು ಕೋರಿಕೊಳ್ಳುವುದಾದರೆ ಯಾವ ಕುಟುಂಬ ಕಟ್ಟಲ್ಪಡಲ್ಲ. ಬಹಳಷ್ಟು ಜನ ಈ ದಿನ ವಿವಾಹ ಆದ ನಂತರವೂ ಕೂಡ ವಿವಾಹಕ್ಕಿಂತ ಮುಂಚೆ ಇರುವ ಜೀವಿತದ ಕುರಿತು ಕೆದರಿ ಕೇಳುತ್ತಾ ಇರುತ್ತಾರೆ. ಆ ವಿಷಯಗಳನ್ನು ಕ್ಷಮಿಸಿದ್ದೇವೆ ಎಂದು ಹೇಳುತ್ತಾರೆ. ಆದರೆ ಆ ವಿಷಯಗಳೆಲ್ಲ ಅವರ ಜೀವಿತದಲ್ಲಿ, ಅಂದರೆ ಅವರು ಬಲಹೀನರಾಗಿರುವಾಗ, ಚಿಕ್ಕ ಚಿಕ್ಕ ಮನಸ್ತಾಪ ಬಂದಾಗ ಅವು ಬೆಟ್ಟಗಳಂತೆ ತಯಾರಾಗಿ ಕುಟುಂಬ ಒಡೆದು ಹೋಗುವಂತೆಯೂ ಕೂಡ ಕಾರಣವಾಗ್ತವೆ. ನೆನ್ಪಿಟ್ಕೊಳ್ಳಿ, ಯೇಸು ಕ್ರಿಸ್ತನು ಕ್ಷಮಿಸಿರುವ ಪಾಪವನ್ನು ಮತ್ತೊಮ್ಮೆ ನೀವು ಜ್ಞಾಪಕ ಮಾಡಿಕೊಳ್ಳುವ ಅವಶ್ಯಕತೆಯೇ ಇಲ್ಲ. ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಡಲಾರದೆ ವಿವಾಹ ಜೀವಿತಕ್ಕೆ ಒಳಗಾಗಬಾರದು. ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಡಲಾರದೆ ದೇವರ ಸೇವೆ ಮಾಡುತ್ತೇನೆ ಎಂದು ಮುಂದೆ ಬರಬಾರದು. ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಡದವನು ಕ್ರೈಸ್ತನೂ ಅಲ್ಲ, ಕ್ರಿಸ್ತನ ಸಂಬಂಧಿಯೂ ಅಲ್ಲ. ನಾವು ಪೂರ್ತಿಯಾಗಿ ಪಾಪಿಗಳಾಗಿದ್ದಾಗ ನಮ್ಮೆಲ್ಲರನ್ನೂ ಯೇಸು ಕ್ರಿಸ್ತನು ತೊಳೆದು ಪರಿಶುದ್ಧಗೊಳಿಸಿ ನಮ್ಮನ್ನು ನೀತಿವಂತರನ್ನಾಗಿ ಮಾಡಿದ್ದಾರೆ. ಹಾಗಾಗಿ ಕ್ರಿಸ್ತನಲ್ಲಿರುವವನು ನೂತನ ಸೃಷ್ಟಿಯಾಗಿ ಜೀವಿಸಬೇಕು. ಯೋಸೇಫನು ತನ್ನ ಜೀವಿತದಲ್ಲಿ ಆ ಮರಿಯಳನ್ನು ಅವಮಾನಪಡಿಸಲು ಉದ್ದೇಶಿಸಲಿಲ್ಲ. ಹಾಗೆಯೇ ಆಕೆಯನ್ನು ಸೇರಿಸಿಕೊಳ್ಳುವುದಕ್ಕಾಗಿ ಸಿದ್ಧಗೊಳ್ಳುತ್ತಾ ಇಲ್ಲ. ಇವೆರಡರ ಮಧ್ಯದಲ್ಲಿ ಅವನು ಮನನೊಂದಿಕೊಳ್ಳುತ್ತಾನೆ. 20ನೇ ವಚನ ಹೀಗೆ ಹೇಳುತ್ತೆ, ಅವನು ಈ ಸಂಗತಿಗಳ ವಿಷಯದಲ್ಲಿ ಆಲೋಚಿಸುತ್ತಾ ಇದ್ದನು. ಏನಂತೆ? ಆಲೋಚಿಸಿಕೊಳ್ಳುತ್ತಾ ಇದ್ದನು. ಮಾನವರ ಆಲೋಚನೆಗಳೆಲ್ಲ ದುರಾಲೋಚನೆಗಳಾಗಿವೆ. ಒಬ್ಬ ವಿಶ್ವಾಸಿ ತನ್ನ ಆಲೋಚನೆಗಳೆಲ್ಲ ಪ್ರಾರ್ಥನೆಯಾಗಿ ಮಾರ್ಪಡಿಸಿಕೊಳ್ಳಬೇಕು. ನಮಗೆ ಬರುವ ಆಲೋಚನೆಗಳೆಲ್ಲ ಪ್ರಾರ್ಥನೆಯನ್ನಾಗಿ ಮಾರ್ಪಡಿಸಿಕೊಳ್ಳುವುದಾದರೆ
ಆಗ ಎಲ್ಲವೂ ಫಿಲ್ಟರ್ ಆಗ್ಬಿಡ್ತವೆ. ಯಾವುದು ಸರಿಯಾದ ಆಲೋಚನೆ, ಯಾವುದು ದುರಭಿಪ್ರಾಯ, ಯಾವುದು ತಪ್ಪಾದ ಆಲೋಚನೆ, ಯಾವುದು ದುರಾಲೋಚನೆ, ಯಾವುದು ಊಹೆ, ಯಾವುದು ನಿಜ ಎಂದು ಗೊತ್ತಾಗ್ತದೆ. ನೀವು ಆ ರೀತಿ ಮನನೊಂದಿಕೊಳ್ಳುವ ವಿಷಯ ಇರೋದಾದ್ರೆ ಆ ಎಲ್ಲಾ ವಿಷಯಗಳನ್ನು ದೇವರ ಮುಂದೆ ಕಕ್ಕಿರಿ, ದೇವರೊಂದಿಗೆ ಹಂಚಿಕೊಳ್ಳಿರಿ. ಇದು ದೇವರೇ ನನ್ನ ಪರಿಸ್ಥಿತಿ, ನನಗೇನ್ ಮಾಡನ್ನುತ್ತೀರಿ? ಈ ಪರಿಸ್ಥಿತಿಯಲ್ಲಿ ನಾನು ಹೇಗೆ ಪ್ರವರ್ತಿಸಬೇಕು? ನನಗೆ ಅರ್ಥವಾಗ್ತಿಲ್ಲ, ಯಾವುದು ನಿಜ, ಯಾವುದು ಅಲ್ಲ, ಯಾವುದು ಏನಾಗಿದೆ ಎಂದು ತಿಳಿಯಪಡಿಸು ಅನ್ನುವಾಗ ಸರ್ವವನ್ನೂ ಅರಿತಿರುವ ದೇವರು ತನ್ನ ಪ್ರಣಾಳಿಕೆಯನ್ನು, ತನ್ನ ಚಿತ್ತವನ್ನು, ಯಾವುದು ನೀಚವಾಗಿವೆ, ಯಾವುದು ಘನವಾದದ್ದಾಗಿದೆ ಎಂದು ಗ್ರಹಿಸಿಕೊಳ್ಳುವ ಸ್ಥಿತಿ ಅನುಗ್ರಹಿಸುತ್ತಾರೆ ನಾವು ಪ್ರಾರ್ಥನೆ ಮಾಡುವಾಗ. ಈ ದಿನ ಬುಧವಾರವಲ್ಲವೋ? ಬುಧವಾರದ ಮಧ್ಯ ಪ್ರಾರ್ಥನೆಗೆ ಹೋಗಿ ದೇವರ ಸನ್ನಿಧಿಯಲ್ಲಿ ನಮ್ಮ ಜೀವಿತದಲ್ಲಿ ಸಂದಿಗ್ಧ ಸ್ಥಿತಿಗಾಗಿ ಪ್ರಾರ್ಥಿಸೋಣ. ಯಾಕೆ ತುಫಾನು ಬಂತು? ಯಾಕೆ ಪರಿಸ್ಥಿತಿ ಹೀಗಾಯ್ತು? ಯಾಕೆ ನನಗೆ ಈ ನಷ್ಟ ಉಂಟಾಯ್ತು? ಯಾಕೆ ನನಗೆ ಇಂತಹ ಪರಿಸ್ಥಿತಿಯಲ್ಲಿ ದೇವರು ಬಿಟ್ಟಿದ್ದಾರೆ ಎಂದು ಎಷ್ಟೋ ವಿಷಯಗಳ ಕುರಿತು ಈ ದಿನ ಕಳವಳಗೊಳ್ಳುತ್ತಿದ್ದೇವಲ್ಲವೇ? ಹಾಗೆ ಕಳವಳಗೊಳ್ಳುವ ವಿಷಯಗಳನ್ನೆಲ್ಲ ಕರ್ತನ ಬಳಿಗೆ ಕೊಂಡೊಯ್ದು ದೇವರ ಸನ್ನಿಧಿಯಲ್ಲಿ ಮೊರೆಯಿಟ್ಟು ಪ್ರಾರ್ಥಿಸೋಣ. ಯೋಸೇಫನಿಗೆ ಆ ದಿನ ಪ್ರೇಯರ್ ಮೀಟಿಂಗ್ಸ್, ಚರ್ಚಸ್ಗಳು ಇಲ್ಲವಲ್ಲ, ಹಾಗಾಗಿ ಅವನು ಆಲೋಚಿಸುತ್ತಾ ಇದ್ದನು. ಆ ರಾತ್ರಿಯಲ್ಲೆಲ್ಲ ಅವನು ಆಲೋಚನೆ ಮಾಡುತ್ತಾ, ಅದೇ ಆಲೋಚನೆಯಲ್ಲಿರುತ್ತಾ, ಅದೇ ದೇವರ ಚಿತ್ತ ತಿಳಿದುಕೊಳ್ಳಬೇಕೆಂಬ ಆಸೆಯೊಂದಿಗೆ ಅವನು ಮಲಗಿಕೊಂಡಾಗ ಇಗೋ ಕರ್ತನ ದೂತನು ಕನಸಿನಲ್ಲಿ ಅವನಿಗೆ ಕಾಣಿಸಿಕೊಂಡನು. ಆ ಕಾಲದಲ್ಲಿ ಕನಸಿನ ಮೂಲಕ ದೇವರು ಮಾತಾಡ್ತಾ ಇದ್ರು. ಈ ಕಾಲದಲ್ಲೂ ಮಾತಾಡ್ತಾರೆ ಗೊತ್ತಾ? ಆದರೆ ಬೈಬಲ್ ತಿಳ್ಕೊಂಡಿರುವ ನಿಮ್ಮೊಂದಿಗಲ್ಲ, ಎಲ್ಲವೂ ತಿಳಿದಿರುವ ನಮಗೆ ಅವಶ್ಯಕವಲ್ಲ. ಆ ಕಾಲದಲ್ಲಿ ಅನ್ಯ ರಾಜರುಗಳಿಗೆ ದೇವರು ಕನಸಿನ ಮೂಲಕ ಮಾತಾಡಿದ್ದಾರೆ. ದೇವರು ನಮ್ಮೊಂದಿಗೆ ಮಾತಾಡ್ತಾರೆ, ಆದರೆ ನಮಗೆ ಬೀಳುವ ಕನಸುಗಳು ದೇವರು ಮಾತಾಡುವ ಕನಸುಗಳಲ್ಲ. ನಾವು ವಿಸ್ತಾರವಾದ ಆಲೋಚನೆಗಳೊಂದಿಗೆ ಮಲಗಿಕೊಳ್ಳುವಾಗ ಅವೇ ಕನಸಿನಲ್ಲಿ ಬರ್ತವೆ. ಆದರೆ ದೇವರು ತನ್ನ ಕನಸಿನ ಮೂಲಕ, ಸ್ವಪ್ನದ ಮೂಲಕ ಇವತ್ತಿಗೂ ಕೂಡ ಸಾಬೀತುಪಡಿಸುವ ಆತನಾಗಿದ್ದಾನೆಂಬುದು ನಾವು ಗುರುತಿಸಬಹುದು. ಆಗ ದೇವರ ಸ್ವರವನ್ನು ಕೇಳಿಸಿಕೊಳ್ತಾನೆ. ದಾವೀದ ವಂಶದವನಾದಂತಹ ಯೋಸೇಫನೇ ಎಂದು ಕರೆದು, ನಿನ್ನ ಹೆಂಡತಿಯಾಗಲಿಕ್ಕಿರುವ ಮರಿಯಳನ್ನು ಸೇರಿಸಿಕೊಳ್ಳಲು ಭಯಪಡಬೇಡ, ಆಕೆಯು ಗರ್ಭಿಣಿಯಾದದ್ದು ಪವಿತ್ರಾತ್ಮದಿಂದಲೇ ಅಂದನು. ಆಕೆಯು ಒಬ್ಬ ಮಗನನ್ನು ಹಡೆಯುವಳು, ತನ್ನ ಪ್ರಜೆಗಳನ್ನು ಅವರ ಪಾಪಗಳಿಂದ ಆತನೇ ಬಿಡಿಸಿ ಕಾಯುವವನಾದದ್ದರಿಂದ ಆತನಿಗೆ ಯೇಸು ಎಂಬ ಹೆಸರನ್ನು ನೀನು ಇಡುವಿ ಎಂದು ಹೇಳಿದನು. ಸ್ಪಷ್ಟವಾಗಿ ಅವನು ಯಾವ ವಿಷಯದಲ್ಲಿ ಆಲೋಚಿಸುತ್ತಿದ್ದಾನೋ ಆ ವಿಷಯಗಳಲ್ಲಿಯೇ ದೇವರು ಸ್ಪಷ್ಟತೆಯನ್ನುಂಟು ಮಾಡಿದ್ರು. ಯೋಸೇಫನೇ, ಭಯಪಡಬೇಡ, ಮರಿಯಳನ್ನು ಸೇರಿಸಿಕೊಳ್ಳಲು ಹಿಂಜರಿಯಬೇಡ. ಆಕೆ ಆ ರೀತಿ ಗರ್ಭ ಧರಿಸಿರೋದು ಪವಿತ್ರಾತ್ಮನಿಂದಲೇ, ದೇವರಿಂದಲೇ ಉಂಟಾದದ್ದು ಅನ್ನುತ್ತಾನೆ. ಮೃತ್ಯು ದೇಹವಾಗಿರುವಂತಹ ಸಾರಳ ಗರ್ಭವನ್ನು ತೆರೆದ ದೇವರು ಮುಪ್ಪಾದ ವೃದ್ಧಾಪ್ಯದಲ್ಲಿರುವಂತಹ ಆ ಎಲಿಜಬೆತ್ ಜಕರಿಯ ಅವರ ಜೀವಿತದಲ್ಲಿ ಎಲಿಜಬೆತಳ ಗರ್ಭ ತೆರೆದು ಸ್ನಾನಿಕನಾದ ಯೋಹಾನನು ಜನಿಸುವಂತೆ ಮಾಡಿರುವ ದೇವರು ಪುರುಷನ ಅವಶ್ಯಕತೆ ಇಲ್ಲದಂತೆ ಒಬ್ಬ ಕನ್ಯೆಯ ಗರ್ಭದೊಳಗೆ ಉದ್ಭವಿಸಲು ಶಕ್ತನಾದ ದೇವರಾಗಿದ್ದಾರೆ ಎಂಬುದನ್ನು ನಾವು ಗ್ರಹಿಸಿಕೊಳ್ಳಬೇಕು. ಇಲ್ಲಿ ಎಷ್ಟೊತ್ತು ಲೈಂಗಿಕ ವಿಷಯದಲ್ಲಿ ಆಲೋಚಿಸ್ತಿದ್ದಾರೆ ಹೊರತು ಒಂದು ಸ್ಪಿರಿಚುವಲ್ ಆಗಿ ನಾವು ಆಲೋಚಿಸೋದಾದ್ರೆ ಯೇಸು ಕ್ರಿಸ್ತನ ಜನನದಲ್ಲಿರುವ ಪ್ರತ್ಯೇಕತೆ ಏನೆಂದರೆ ನಾವು ಪುರುಷನ ಬೀಜದಿಂದ ಹುಟ್ಟಿದವರಾಗಿದ್ದೇವೆ. ಆದರೆ ಕ್ರಿಸ್ತನಾದರೂ ಪುರುಷನ ಅವಶ್ಯಕತೆ ಇಲ್ಲದೆ ಆತನು ಪವಿತ್ರಾತ್ಮನ ಪ್ರಭಾವವುಳ್ಳವನಾಗಿ ಪರಿಶುದ್ಧನಾಗಿ ಜನಿಸಿದ್ರು. ಆದಾಮ ಹವ್ವ ಬೇಡವೆಂದಿರುವ ಹಣ್ಣನ್ನು ತಿಂದಾಗ ಕರ್ತನು ಶಪಿಸುತ್ತಾ ಹೇಳಿದ್ದೇನೆಂದರೆ, ನಿನ್ನ ಸಂತಾನಕ್ಕೂ ಸ್ತ್ರೀಯ ಸಂತಾನಕ್ಕೂ ನಾನು ವೈರತ್ವ ಉಂಟು ಮಾಡುತ್ತೇನೆ. ಸ್ತ್ರೀ ಸಂತಾನ ಅಂದ್ರೆ ಯಾರು? ನಾವೆಲ್ಲ ಪುರುಷರ ಸಂತಾನವೇ. ಸ್ತ್ರೀಯ ಸಂತಾನ ಕರ್ತನಾದ ಯೇಸು ಕ್ರಿಸ್ತನೊಬ್ಬನೇ. ಯಾವ ಪುರುಷನ ಅವಶ್ಯಕತೆ ಇಲ್ಲದೆ ಈ ಲೋಕಕ್ಕೆ ಬಂದಾತನಾಗಿದ್ದಾರೆ. ಕ್ರಿಸ್ಮಸ್ಸು ಬೇಡ, ಅದು ಇದು ಒಂದು ಹಬ್ಬ ಅನ್ನುವುದಕ್ಕಿಂತಲೂ ಈ ಸಂದರ್ಭದಲ್ಲಿ ಪವಿತ್ರಾತ್ಮ ದೇವರು ನಮಗೆ ತಿಳಿಯಪಡಿಸುವ ಅನೇಕ ಸತ್ಯಗಳಿವೆ. ಆ ವಿಷಯಗಳನ್ನು ನಾವು ಜ್ಞಾಪಕ ಮಾಡಿಕೊಳ್ಳುವುದಾದರೆ ನಾವು ಧನ್ಯರಾಗ್ತೇವೆ. ಯೋಸೇಫನಿಗೆ ಆ ಮಾತನ್ನು ಹೇಳಿದಾಗ ತಿರುಗಿ ಒಂದು ಮಾತಾಡದೆ ವಿಧಿಯನಾಗ್ತಾನೆ. 24ನೇ ವಚನ. ಯೋಸೇಫನು ನಿದ್ದೆಯಿಂದ ಎದ್ದು ಕರ್ತನ ದೂತನು ಅವನಿಗೆ ಆಜ್ಞಾಪಿಸಿರುವಂತೆಯೇ ಮಾಡಿ ಆಕೆಯನ್ನು ತನ್ನ ಹೆಂಡತಿಯನ್ನಾಗಿ ಸೇರಿಸಿಕೊಂಡು ಆಕೆ ಮಗನನ್ನು ಹಡೆಯುವವರೆಗೂ ಆಕೆಯನ್ನು ಕೂಡಲಿಲ್ಲ. ನಿದ್ದೆಯಿಂದ ಎದ್ದು ದೇವರು ಹೇಳಿದ ಪ್ರಕಾರವೇ ಆಕೆಯನ್ನು ಸೇರಿಸಿಕೊಳ್ಳುತ್ತಾನೆ. ಊರಿನವರು ಎಷ್ಟೇ ವದಂತಿ ಹಬ್ಬಿಸಿದ್ರು, ಯಾವುದೇನೇ ಆಗಿದ್ರು,
ದೇವರ ಮಾತನ್ನು ನಂಬಿ ಒಂದು ರಿಸ್ಕ್ ತೆಗೆದುಕೊಂಡು ಅವಮಾನವನ್ನು ನಿಂದೆಯನ್ನು ಸಹಿಸಿಕೊಳ್ಳಬೇಕಾಗಿದ್ದಾಗಿಯೂ ಮರಿಯಳನ್ನು ಸೇರಿಸಿಕೊಳ್ಳಲು ಹಿಂಜರಿಯಲಿಲ್ಲ. ಅಷ್ಟು ಮಾತ್ರವಲ್ಲ, ಆಕೆಯು ಮಗನನ್ನು ಹಡಿಯುವವರೆಗೂ ಆಕೆಯನ್ನು ಕೂಡಲಿಲ್ಲ. ಅಂದರೆ ಆಕೆಯೊಂದಿಗೆ ಈ ಯೋಸೇಫನು ಶಾರೀರ ಸಂಬಂಧವಾದ ಒಂದು ಲೈಂಗಿಕ ಕಾರ್ಯಗಳಿಗೆ ಅವಕಾಶ ಕೊಡಲಾರದೆ, ಆಕೆಯ ವಿಷಯದಲ್ಲಿ ಒಬ್ಬ ಸಹೋದರಿಯಂತೆ ಲೋಕರಕ್ಷಕನ ತಾಯಿಯನ್ನಾಗಿ ಆಕೆಯನ್ನು ಭಾವಿಸಿ, ಆ ಭಾವನೆಯಿಂದ ಗುರುತಿಸಿ ಆಕೆ ವಿಷಯದಲ್ಲಿ ಶ್ರದ್ಧೆ ವಹಿಸುತ್ತಾನೆ. ವಿವಾಹವಾದ ನಂತರವೂ ಕೂಡ ಈ ದಿನ ಲೋಕದ ಆಸೆ, ಶರೀರದ ಆಸೆ ಕಂಟ್ರೋಲ್ ಮಾಡಿಕೊಳ್ಳಲಿಕ್ಕಾಗದೆ ಎಷ್ಟೋ ಜನ ವಿವಾಹಕ್ಕಿಂತ ಮುಂಚೆ ಇಷ್ಟ ಬಂದಂತೆ ಜೀವಿಸ್ತಾರೆ. ಆದರೆ ಯೋಸೇಫನು ವಿವಾಹ ಆದಾಗ್ಯೂ ಮರಿಯಳನ್ನು ಮುಟ್ಟಿದಾಗ ಶರೀರ ಸಂಬಂಧವಾದ ಆಸೆ ಇಲ್ಲದವನಾಗಿ, ಸ್ವನಿಯಂತ್ರಣ ಉಳ್ಳವನಾಗಿ, ಆಕೆಯು ಮಗನನ್ನು ಹಡಿಯುವವರೆಗೂ ಆಕೆಯನ್ನು ಕೂಡಲಿಲ್ಲ. ಅವನು ಆ ಮಗುವನ್ನು ಯೇಸು ಎಂದು ಹೆಸರಿಟ್ಟನು. ಹಲ್ಲೆಲೂಯಾ. ಕ್ರಿಸ್ಮಸ್ ಸಂದರ್ಭದಲ್ಲಿ ದೂತರು, ಆ ಕುರುಬರು ಹಾಗೂ ಇನ್ನು ಅನೇಕ ಜನರನ್ನು ನಾವು ನೋಡೋಣ. ಆದರೆ ಇಲ್ಲಿ ಮುಖ್ಯಳಾಗಿರುವಂತಹ ಮರಿಯಳು, ಕರ್ತನೇ, ನಾನು ನಿನ್ನ ದಾಸನು, ನಿಮ್ಮ ಚಿತ್ತದಂತೆಯೇ ನನಗೆ ನೆರವೇರಲಿ ಅಂದಾಗ ಆಕೆಯನ್ನು ಉಪಯೋಗಿಸ್ತಾರೆ. ಯೋಸೇಫನು ದೇವರ ಮಾತನ್ನು ಕೇಳಿ ನಂಬಿ ದೇವರು ಕೊಟ್ಟ ಆಜ್ಞೆಯ ಪ್ರಕಾರ ಮರಿಯಳನ್ನು ಸೇರಿಸಿಕೊಂಡು ಆಕೆಯನ್ನು ಪರಾಂಬರಿಸಿ ಆಕೆಯನ್ನು ಬೆತ್ಲೆಹೇಮಿನೊಳಗೆ ಆಕೆಯನ್ನು ಖಾನೇಶುಮಾರಿ ಮಾಡಲು ಕರೆದುಕೊಂಡು ಹೋದಾಗ ಆಕೆಯ ವಿಷಯದಲ್ಲಿ ಶ್ರದ್ಧೆ ವಹಿಸುತ್ತಾನೆ. ಮಗನನ್ನು ಹೆತ್ತಾಗ ದೇವದೂತನು ಹೇಳಿದಂತೆಯೇ ಯೇಸು ಎಂದು ಹೆಸರಿಟ್ಟನು. ಆತನೇ ತನ್ನ ಪ್ರಜೆಗಳನ್ನು ಅವರ ಪಾಪಗಳಿಂದ ಬಿಡಿಸುವವನಾದ್ದರಿಂದ ಆತನಿಗೆ ಯೇಸು ಎಂದು ಹೆಸರಾಗುವುದು. ನಮ್ಮ ಕರ್ತನಾದ ಯೇಸು ಈ ಲೋಕಕ್ಕೆ ಬಂದಿರೋದೇ ನಮ್ಮ ಪಾಪಗಳಿಂದ ನಮ್ಮನ್ನು ಬಿಡಿಸುವುದಕ್ಕಾಗಿಯೇ, ನಮ್ಮನ್ನು ರಕ್ಷಿಸುವುದಕ್ಕಾಗಿಯೇ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಲೋಕರಕ್ಷಕನಾಗಿ ಈ ಲೋಕಕ್ಕೆ ಬಂದು ಪಾಪ ವಿಮೋಚಕನಾಗಿ ಕಲ್ವರಿ ಶಿಲುಬೆಯ ಮೇಲೆ ನಮಗಾಗಿ ಪ್ರಾಣ ಕೊಟ್ಟು ಪಾಪಿಗಳಾದ ನಮ್ಮನ್ನು ಪರಿಶುದ್ಧರನ್ನಾಗಿ ಮಾಡಿ ನಮ್ಮನ್ನು ಪರಲೋಕ ರಾಜ್ಯದ ವಾರಸುದಾರರನ್ನಾಗಿ ಮಾಡಲು ನೀವು ಅರ್ಪಿಸಿಕೊಟ್ಟ ಬಲಿಯನ್ನು ನೆನೆಸಿಕೊಳ್ತೇವೆ. ಸಿಂಹಾಸನವನ್ನು ಬಿಟ್ಟು ಬಿಟ್ಟು ಸಾಮಾನ್ಯನಾಗಿ ರಕ್ತಮಾಂಸಧಾರೆಯಾಗಿ ನಮಗಾಗಿ ಬೆತ್ಲೆಹೇಮ್ ಊರಲ್ಲಿ ಜನಿಸಿದ್ದೀರಿ. ನಿಮ್ಮ ಜನನದ ವಿಧಾನದ ಕುರಿತು ನಾವು ಧ್ಯಾನಿಸುತ್ತಿರುವಾಗ ಎಷ್ಟೋ ಕೃತಜ್ಞತೆಯಿಂದ ಕುಗ್ಗಿದ್ದ ಹೃದಯದೊಂದಿಗೆ ಕೇಳಲು ಸಹಾಯ ಮಾಡಿರಿ. ದೇವರೇ, ನಮ್ಮಿಂದ ಬೇರೆ ಏನನ್ನೂ ಕೋರಿಕೊಳ್ಳದೆ ಹೃದಯವನ್ನೇ ನೀವು ಕೋರಿಕೊಳ್ತಾ ಇರೋದ್ರಿಂದ ನಮ್ಮ ಹೃದಯದಲ್ಲಿ ನೀವು ಜನಿಸಿರಿ, ನೀವೇ ರಕ್ಷಕನು ಎಂದು, ಪ್ರತಿ ಪಾಪದಿಂದ ನಮ್ಮನ್ನು ಬಿಡಿಸುತ್ತೀರಿ ಎಂದು ಎಲ್ಲಾ ಜನರಿಗೆ ಪ್ರಕಟಿಸುವಂತೆ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಉಪಯೋಗಿಸಿಕೊಳ್ಳಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ ಮಗನಾಗಿರುವ ಕ್ರಿಸ್ತನ ಕೃಪೆಯೂ ಆದರಣೆ ಕರ್ತನಾಗಿರುವ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. ನಿಮ್ಮ ಪರವಾಗಿ ನಾವು ಪ್ರಾರ್ಥಿಸ್ತಿದ್ದೇವೆ, ನೀವು ಕೂಡ ಪ್ರಾರ್ಥಿಸಿರಿ. ತಪ್ಪದೇ ದೇವರು ಉತ್ತರಿಸುತ್ತಾರೆ. ಬಹಳಷ್ಟು ಜನ ಈ ಫೆಂಗಾಲ್ ಎಂಬ ಸೈಕ್ಲೋನ್ ನಿಮಿತ್ತ ನಷ್ಟಕ್ಕೊಳಗಾಗಿ, ಎಷ್ಟೋ ತೊಂದರೆಗೊಳಗಾಗಿ ಅನಾರೋಗ್ಯಕ್ಕೂ ಗುರಿಯಾಗಿದ್ದಾರೆ. ಮುಖ್ಯವಾಗಿ ರೈತರ ಬೆಳೆಯೆಲ್ಲ ನಾಶವಾಯಿತು. ಹೀಗೆ ಎಷ್ಟೋ ಜನ ವೇದನೆಯಲ್ಲಿದ್ದಾರೆ. ದೇವರು ಅವರನ್ನು ಕನಿಕರಿಸುವಂತೆ ಪ್ರಾರ್ಥಿಸ್ತಿದ್ದೇವೆ. ಹಾಗೂ ನೀವು ಕೂಡ ನಂಬಿಕೆ ಉಳ್ಳವರಾಗಿರಿ, ಕುಗ್ಗಿ ಹೋಗಬೇಡಿರಿ. ದೇವರು ಅದ್ಭುತ ಮಾಡುವ ಆತನಾದುದರಿಂದ ಸಹಾಯ ಮಾಡ್ತಾರೆ. ಅದಕ್ಕೆ ನಿಮ್ಮ ಮನವಿ ಕಳಿಸಿರಿ. ನಿಮ್ಮ ಪಕ್ಷದಲ್ಲಿ ಪ್ರಾರ್ಥಿಸ್ತೇವೆ. ನಿಮ್ಮ ವಿಷಯದಲ್ಲಿ ದೇವರು ಒಂದು ಅದ್ಭುತ ಕಾರ್ಯ ಮಾಡುವ ಹಾಗೆ ನಾವು ಪ್ರಾರ್ಥಿಸಲು ಇಚ್ಛಿಸುತ್ತೇವೆ. ಕರ್ತನ ಚಿತ್ತವಿರುವುದಾದರೆ ಇದೇ ಅನುದಿನದ ಧ್ಯಾನ ಎಂಬ ಪ್ರತಿದಿನ ಬೆಳಗ್ಗೆ 7 ಗಂಟೆಗೆ ಲೈವ್ನಲ್ಲಿ ಯೂಟ್ಯೂಬ್ನಲ್ಲಿ ಪ್ರಸಾರ ಮಾಡುವ ಈ ಕಾರ್ಯಕ್ರಮ ನಿಮ್ಮಲ್ಲಿ ಅನೇಕರು ವೀಕ್ಷಿಸುತ್ತಾ ಇದ್ದೀರಿ. ಸದಾಕಾಲಕ್ಕೂ ಹಾಗೆ ವೀಕ್ಷಿಸಿರಿ. ದೇವರ ಮಹಾಕೃಪೆ ಸದಾಕಾಲಕ್ಕೂ ನಿಮ್ಮೆಲ್ಲರೊಂದಿಗಿರಲಿ.